ರಾಜ್ಯದಲ್ಲಿ ಚಳಿ ಅಬ್ಬರ ಶುರುವಾಗಿದೆ. ವಿಜಯಪುರದಲ್ಲಂತೂ ಥಂಡಿ ಹೊಡೆತಕ್ಕೆ ಜನ ನಡುಗ್ತಾ ಇದ್ದಾರೆ. ಫುಲ್ ವೆದರ್ ಕೂಲ್ ಆಗಿರುವಂಥದ್ದು. 7 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿದೆ. 20 ವರ್ಷಗಳಲ್ಲಿಯೇ 3ನೇ ಬಾರಿಗೆ ಈ ರೀತಿ ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು. ಚಳಿ ಎಷ್ಟಿದೆ ಅಂದರೆ ಮೈಯೇ ಮರಗಡ್ತಾ ಇದೆ. ಮನೆಯಿಂದ ಹೊರಗೆ ಬರೋದಕ್ಕೆ ಬಿಸಿಲ ನಾಡಿನ ಮಂದಿ ಹೊರಗೆ ಬರೋದಕ್ಕೂ ಕೂಡ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಮೈ ಕೊರೆವ ಚಳಿ, ಶೀತ ಗಾಳಿ, ಅಕ್ಷರಶಃ ಜನ ನಡುಗ್ತಾ ಇದ್ದಾರೆ. ಸ್ವೆಟರ್ ಸೇರಿದಂತೆ ಬೆಚ್ಚಗಿರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚಳಿ ವಿಜಯಪುರ ಸೇರಿದಂತೆ ರಾಜ್ಯದ ಉದ್ದಗಲದಕ್ಕೂ ಕೂಡ ಜನರನ್ನು ಇದೇ ರೀತಿ ನಡುಗಿಸ್ತಾ ಇರುವಂಥದ್ದು. ಇನ್ನು ಬಿಸಿಲನಾಡು ವಿಜಯಪುರದಲ್ಲಂತೂ 7 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗೆನೆ ಜನ ಬೆಂಕಿ ಕಾಯಿಸೋದಕ್ಕೆ ಮುಂದಾಗಿದ್ದಾರೆ, ಬೆಚ್ಚಗಿರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಚಳಿ ಹೊಡೆತಕ್ಕೆ ಪ್ರತಿನಿತ್ಯದ ಜೀವನ ಏನಿತ್ತು, ಜನಜೀವನ ಸಹಜವಾಗಿ ಒಂದಿಷ್ಟು ಆ ಕಡೆ ಈ ಕಡೆ ಅಸ್ತವ್ಯಸ್ತವಾಗಿರುವಂಥದ್ದು. ಮಳೆಗಾಲದಲ್ಲಿ ಯಾವ ರೀತಿ ಪರಿಸ್ಥಿತಿ ಇರುತ್ತೋ ಚಳಿಗಾಲದಲ್ಲಿ ಪರಿಸ್ಥಿತಿ ಭಿನ್ನವಾಗಿರುತ್ತೆ. ಬಿಸಿಲು ಬಿಡೋವರೆಗೂ ಮನೆಯಿಂದ ಹೊರಗೆ ಬರೋದಕ್ಕೆ ಜನ ಹೆದರುತ್ತಾ ಇದ್ದಾರಂತೆ. ಆ ಪ್ರಮಾಣದಲ್ಲಿ ಚಳಿ ಜನರನ್ನು ನಡುಗಿಸ್ತಾ ಇದೆ. ವಿಜಯಪುರದಲ್ಲಿ ಇದೀಗ ಚಳಿ ಅಬ್ಬರ ಜೋರಾಗಿದೆ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ ಬಿಸಿಲು ಮನೆ ಮಾತಾಗಿರ್ತದೆ, ಆದರೆ ಇದೀಗ ಚಳಿ ಮನೆ ಮಾತಾಗಿದೆ. ಯಾಕಂತಂದರೆ ಸಂಪೂರ್ಣವಾಗಿ ಅಂತಂದರೆ ಏನಿಲ್ಲ ಅಂದರೂ 7 ಡಿಗ್ರಿ ಸೆಲ್ಸಿಯಸ್ಗೆ ಈಗ ಆಲ್ರೆಡಿ ಏನು ಅಂತಂದರೆ ಸಂಪೂರ್ಣವಾಗಿ ತಾಪಮಾನ ಕುಸಿದಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದರೆ ನಾವೀಗ ವಿಜಯಪುರದ ಪ್ರಸಿದ್ಧವಾದಂಥ ಗೋಲ್ ಗುಂಬಜ್ ಎದುರುಗಡೆ ಇದ್ದೀವಿ. ಪ್ರತಿನಿತ್ಯ ಏನಿಲ್ಲ ಅಂತಂದರೂ ಕೂಡ 6 ಗಂಟೆಯಿಂದಲೇ ಪ್ರಾರಂಭ ಆಗ್ತಾ ಇದ್ದಂಥ ವಾಕಿಂಗ್ಗೆ ಅನೇಕ ಜನರು ಮಕ್ಕಳಿಂದ ಹಿಡ್ಕೊಂಡು ವಯೋವೃದ್ಧರು ಎಲ್ಲರೂ ಕೂಡ ಏನು ಅಂತಂದರೆ ಇಲ್ಲಿ ವಾಕಿಂಗ್ಗೆ ಬರ್ತಾಯಿದ್ರು. ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಇಷ್ಟೊತ್ತಿಗೆ ಇರ್ತಾಯಿದ್ರು. ಆದರೆ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಏನು ಅಂತಂದರೆ ಎಷ್ಟೊಂದು ಖಾಲಿ ಕಾಣ್ತಾ ಇದೆ ಅಂಥೇಳಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತಂದರೆ ಏನು ಚಳಿ ಬಿಟ್ಟಿದೆ, ಈ ಚಳಿಗೆ ಹೆದರಿಕೊಂಡೇ ಏನು ಅಂತಂದರೆ ಅನೇಕ ಜನರು ಹೊರಗಡೆ ಬರಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಇದಾದ ನಂತರ ಅಂದರೆ 8 ಗಂಟೆ ನಂತರ ಏನು ಅಂತಂದರೆ ಜನರು ಸ್ವಲ್ಪ ಹೊರಗಡೆ ಬರುವಂಥಕ್ಕೆ ಶುರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗ ಆಲ್ರೆಡಿ ಏನು ಅಂತಂದರೆ 20 ವರ್ಷಗಳಲ್ಲಿ ನಾವು ನೋಡೋದಾದರೆ ಇದು 3ನೇ ಬಾರಿಗೆ ಈ ರೀತಿ ಕುಸಿದಿದೆ ಅಂತಲೇ ಹೇಳ್ಬೋದು. 7%ಗೆ 7 ಡಿಗ್ರಿ ಸೆಲ್ಸಿಯಸ್ಗೆ ಏನು ಕುಸಿದಿದೆ, ಇದೇ ರೀತಿ ಏನು ಅಂತಂದರೆ 10 ವರ್ಷದಲ್ಲಿ ನೋಡೋದ್ರೆ 2ನೇ ಬಾರಿ ಇದು ಕುಸಿದಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಆಲ್ರೆಡಿ ಏನು ಅಂತಂದರೆ ಜಿಲ್ಲಾಡಳಿತ ಕೂಡ ಸೂಚನೆ ಕೊಟ್ಟಿದೆ. ಎಲ್ಲರೂ ಕೂಡ ಏನಂತಂದರೆ ಏನು ಅಂತಂದರೆ ಚಳಿಯ ಉಡುಪುಗಳೇನಾಗುತ್ತೆ, ಕ್ಯಾಪ್ ಆಗಲಿ ಸ್ವೆಟರ್ ಆಗಲಿ, ಅದ್ರ ಜೊತೆಗೆ ಏನು ಅಂತಂದರೆ ಸಾಕ್ಸ್ಗಳನ್ನ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಏನು ಅಂತಂದರೆ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಯಾರೂ ಕೂಡ ಏನು ಅಂತಂದರೆ ಬೆಳಗಿನ 6ರಿಂದ 8 ಗಂಟೆವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಬರಬಾರ್ದು. ಯಾಕಂತಂದರೆ ಆ ಚಳಿಗೆ ಏನು ಹೆಚ್ಚಿನ ಚಳಿ ಇರುತ್ತೆ, ಅದರಿಂದ ಮತ್ತೆ ಅನೇಕ ಸಮಸ್ಯೆಗಳಾಗ್ತವೆ, ಆರೋಗ್ಯ ಏರುಪೇರಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೂಚನೆ ನೀಡಿದ್ದಾರೆ. ಅದೇ ರೀತಿ ಏನಂದರೆ ಸಾಯಂಕಾಲ ಕೂಡ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಅತಿಯಾದ ಚಳಿ ಈಗ ದಾಖಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ನೀವು ನೋಡ್ತಿರ್ಬೋದು ಯಾವ ರೀತಿ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಜನನಿಬಿಡ ಅಂದರೆ 6 ಗಂಟೆ ಅಷ್ಟೊತ್ತಿಗೆ ಏನಂದರೆ 200ರಿಂದ 300 ಜನರು ಏನು ಅಂತಂದರೆ ಇಲ್ಲಿ ವಾಕಿಂಗ್ ಮಾಡೋದಾಗಲಿ, ಜನರು ಗೋಲ್ ಗುಂಬಜ್ ವೀಕ್ಷಣೆ ಬರೋದಾಗಲಿ ಈ ರೀತಿ ಬೆಳಗ್ಗೆ ಶುರುವಾಗ್ತಾ ಇತ್ತು. ಆದರೆ ಈಗ ಯಾರೇ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ಏನು ಅಂತಂದರೆ ಕ್ಯಾಪನ್ನು ಧರಿಸಿ ಮತ್ತು ಸ್ವೆಟರ್ನ ಹಾಕಿಕೊಂಡೇ ಏನು ಅಂತಂದರೆ ಬೆರಳಿಕೆಯಷ್ಟು ಜನರು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ವಿಜಯಪುರ ಜಿಲ್ಲೆಯಲ್ಲಿ ಈಗ 7 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ, ಇದು ನಿಜವಾಗ್ಲೂ ಕೂಡ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಾಗಿದ್ರೆ ಸ್ಥಳೀಯರಿದ್ದಾರೆ. ಸರ್, ಯಾವ ರೀತಿ ಚಳಿ ಇದೆ? 7 ಡಿಗ್ರಿ ಸೆಲ್ಸಿಯಸ್ಗೆ ಆಲ್ರೆಡಿ ಕುಸಿದಿದೆ ಅಂತ ಹೇಳ್ತಾರೆ. ಏನು ಅನ್ನಿಸ್ತಾ ಇದೆ ನಿಮ್ಗೆ, ಯಾವ ರೀತಿ ಚಳಿ ಆಗ್ತಾ ಇದೆ ಅಂತ? ಸರ್, ಭಾಳ ಚಳಿ ಐತ್ರಿ ಈ ವರ್ಷ. ಆದ್ರೂ ಜನರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಆದಷ್ಟು ಮಕ್ಕಳನ್ನು ಮತ್ತು ವಯಸ್ಸಾದವರಿಗೆ ಆದಷ್ಟು 8 ಗಂಟೆ ತನಕ ಹೊರಗಡೆ ಬರಬಾರ್ದಂತ, ಮತ್ತು ಬಂದ್ರೂ ಸ್ವೆಟ್ರು ತಮ್ಮ ಸೇಫ್ಟಿಗೆ ಎಲ್ಲ ಏನು ಚಳಿಗೆ ಹಾಕೋಬೇಕು ಎಲ್ಲ ಚಳಿಗೆ ಹಾಕೋಬೇಕಂತ ನಾ ಕೇಳ್ಕೊತೀನಿ ಸರ್. ಇಷ್ಟೊತ್ತಿಗೆ ನಾವು ಒಂದೂವರೆ 150 ಜನ ಇರ್ತೀವಿ ಸರ್. 6 ಗಂಟೆ ಕರೆಕ್ಟ್ ಗೇಟ್ ಮುಂದೆ ಗೇಟ್ ತೆಗಿಲಾರ್ದೆ ಅವಾಗೆ 6 ಗಂಟೆಗೆ ನಾವು ಗೇಟ್ ಮುಂದೆ 150 ಮಂದಿ ನಿಂದಿರ್ತೀವಿ ಸರ್. ಈಗ ಭಾಳ ಆದ್ರೆ 4-5 ಜನ ಬರ್ಲಾತ್ತೇವೆ ನೋಡಿ ಸರ್. ಈಗ ನಮ್ಮ ಗ್ರೂಪ್ನಾಗ 25-30 ಜನ ಇದ್ದೀವಿ ಸರ್. ಆ ಗ್ರೂಪ್ದಲ್ಲಿ ಒಬ್ಬನೇ ನೋಡಿ ಸರ್. ಈ ರೀತಿ ಏನು ಅಂತಂದರೆ ಸಂಪೂರ್ಣವಾಗಿ 7 ಡಿಗ್ರಿ ಸೆಲ್ಸಿಯಸ್ಗೆ ಏನು ಈಗ ತಾಪಮಾನ ಕುಸಿದೆ. ಇದರಿಂದ ಏನು ಆತಂಕಗೊಂಡೆ ಅನೇಕ ಜನರು ಏನು ಅಂತಂದರೆ ಇದೀಗ ಹೊರಗಡೆ ಬರ್ತಾ ಇಲ್ಲ. ಇದೇ ರೀತಿ ಏನು ಅಂತಂದರೆ ಇದೇ ತಿಂಗಳ 17ನೇ ತಾರೀಕುವರೆಗೂ ಕೂಡ ಏನು ಅಂತಂದರೆ ಇದೇ ರೀತಿ ಚಳಿ ಕಡೆ ಇರುತ್ತೆ ಅನ್ನೋ ಕೂಡ ಸೂಚನೆಯನ್ನು ಈಗ ಆಲ್ರೆಡಿ ಏನು ಅಂತಂದರೆ ಹವಾಮಾನ ಇಲಾಖೆ ನೀಡಿದೆ. ಅದ್ರ ಜೊತೆಗೆ ಏನು ಅಂತಂದರೆ ಇನ್ನೂ ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಏನು ಅದನ್ನು ಎಚ್ಚರಿಕೆನ ಏನು ಅಂತಂದರೆ ಈಗ ಹವಾಮಾನ ಇಲಾಖೆ ನೀಡಿದೆ. ಈ ನಿಟ್ಟಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಏನೋ ಸೇಫ್ಟಿ ಪರ್ಪಸ್ ಆಗಿ ಎಲ್ಲವನ್ನು ಯಾವ ರೀತಿ ಸ್ವೆಟರ್ ಆಗಲಿ ಇನ್ನು ಎಲ್ಲರೂ ಇದನ್ನು ಧರಿಸಿಕೊಂಡು ಸುರಕ್ಷಿತವಾಗಿರಬೇಕು ಅನ್ನೋದು ಜಿಲ್ಲಾಡಳಿತವನ್ನು ಆಗ್ರಹವನ್ನು ಮಾಡಿದೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಬಿಸಿಲ ನಾಡಿನ ಜನರನ್ನೇ ಚಳಿ ಒಂದು ಕ್ಷಣ ನಡುಗಿಸ್ತಾ ಇದೆ.
ಇದು ಕೇವಲ ವಿಜಯಪುರದಲ್ಲಿ ಮಾತ್ರ ಅಂತಲ್ಲ ಈ ಸಮಸ್ಯೆ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಚಳಿ ಇದೇ ರೀತಿ ಆಗ್ತಾ ಇದೆ. ಸೂರ್ಯ ಭೂಮಿಗೆ ಮುಟ್ಟುವವರೆಗೂ, ಸೂರ್ಯನ ಕಿರಣಗಳು ಅಲ್ಲಿವರೆಗೂ ಜನ ಹೊರಗೆ ಬರೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಚಳಿ ಆವರಿಸ್ಕೊಂಡಿದೆ. ಜೊತೆಗೆ ಚಳಿಗಾಲದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ. ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ವೃದ್ಧರ ಬಗ್ಗೆ. ಸಹಜವಾಗಿಯೇ ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ವಾಕಿಂಗ್ ಮಾಡುವಂತಹ ಅಭ್ಯಾಸ ಇರುತ್ತೆ. ಈ ಚಳಿ ಹೊಡೆತಕ್ಕೆ ಮನೆಯಿಂದ ಹೊರ ಕಾಲಿಡೋದಕ್ಕೂ ಕೂಡ ಚಳಿ ಬಿಡ್ತಾ ಇಲ್ಲ ಅನ್ನುವಂಥದ್ದು ವಿಜಯಪುರದ ಜನರು ಹೇಳ್ತಾ ಇದ್ರು. ಬಹುತೇಕ ಪಾರ್ಕ್ಗಳು, ಪ್ರವಾಸಿ ತಾಣಗಳು ಬೆಳ್ಳಂಬೆಳಗ್ಗೆ ಖಾಲಿ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇನ್ನೂ ಚಳಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ.